ಗಾಡಿ ಹೊಡಿ ಅವ್ರು ತೊಂದರೆ ಮಾಡಿದ್ರೆ ನಾವು ವಿಡಿಯೋ ಮಾಡ್ತೀವಿ ಸರ್. ಯಾರು ತೊಂದರೆ ಮಾಡ್ತಿಲ್ಲ, ಈಗ ನೀವು ತೊಂದರೆ ಮಾಡ್ತಾ ಇರೋದು ಮನೆ ಹತ್ರ. ಬೇಗ ಸ್ಟೇಷನ್ಗೆ ತೊಗೊಂಡೋಗಿ ನಿಲ್ಸ್ಕೊಳ್ಳಿ ಸರ್. ಆಯಿತು ಸರ್, ಡಿ ಎಲ್ ಇಲ್ಲ ತಾನೆ? ಆಯ್ತು, ನಾವು ನೋಟಿಸ್ ಕಳಿಸಿ. ಮನೆ ರೋಡಲ್ಲೂ ಡಿ ಎಲ್ ಕೇಳೋರೆ. ಆಯ್ತು ಬಿಡಿ, ಪರವಾಗಿಲ್ಲ. ನೋಟಿಸ್ ಕಳಿಸಿ, ನಾವು ಕೋರ್ಟಲ್ಲಿ ಫೈನ್ ಕಟ್ತೀವಿ. ಡಿ ಎಲ್ಗೆ ಕಟ್ತೀವಿ, ಕಳಿಸಿ ಸರ್. ಆಯಿತು. ಗಾಡಿ ಹೆಂಗೆ ತೊಗೊಂಡೋಗೋ ಅಧಿಕಾರ ಆಯ್ತಾ ಸರ್ ನಿಮಗೆ? ಗಾಡಿ ತೊಗೊಂಡೋಗೋ ಅಧಿಕಾರ ಆಯ್ತಾ ಸರ್ ನಿಮಗೆ? ಸರ್, ಡಿ ಎಲ್ ಇಲ್ಲ. ನಾವೇ ಹೇಳ್ತಿದ್ದೀವಲ್ಲ, ಡಿ ಎಲ್ ಇಲ್ಲ. ನಾವು ಫೈನ್ ಕಟ್ತೀವಿ. ಆಯ್ತು, ಮಾಡಿ ಸರ್, ಪರವಾಗಿಲ್ಲ ಸರ್. ಮಾಡಿ ಭಯ ಬೀಳ್ಬೇಡಿ. ಮಾಡಿ, ಕಾನೂನು ರೀತಿ ಓಡಾಡೋಣ. ಆಯಿತು, ಮಾಡಿ ಸರ್. ಆಯಿತು, ತೊಗೊಂಡೋಗಿ ಸರ್. ಆಯ್ತು, ಸ್ಟೇಷನ್ಗೆ ತೊಗೊಂಡೋಗಿ ಸರ್. ಆಯಿತು, ನಾವು ಕಾನೂನು ರೀತಿನೇ ಹೋರಾಡ್ತೀವಿ. ನಾವು ಯಾವ ನ್ಯೂಸ್ ಅನ್ಸು ಮಾಡಿಲ್ಲ. ಆಯಿತು ಸರ್. ಕಾಕಿ ಬಟ್ಟೆಯವರು ಬಂದು 10 ಗಂಟೆ ರಾತ್ರಿಯಲ್ಲಿ ಗಾಡಿ ತೊಗೊಂಡೋಗ್ತಾಯಿರಿ. ತೊಗೊಂಡೋಗಿ. ಏನು ಸರ್ ಲೋಫರ್ ಅಂತ ಮಾತಾಡೋದು? ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಸರ್. ನೀವು ಯಾರು ಲೋಫರು? ಏನಕ್ಕೆ ಲೋಫರ್ ಅಂತ ಯಾಕಂತೀರಿ? ಕೈ ಮಾಡ್ತೀರಾ? ಮರ್ಯಾದೆ. ಆಯ್ತು. ಯಾರು ನಾವು ಕೈ ಮಾಡಿದ್ವಾ ಬ್ರೋ? ಅಲ್ಲೇ ತಿರ್ಗಾ ನೀವು ಕೈ ಮಾಡ್ತಾ ಇರೋದು. ಯಾರು ಕೈ ಮಾಡಿದ್ರು ಸರ್? ಕೈ ಯಾರು ಮಾಡಿದ್ರು? ಆಯ್ತು, ನಡ್ರಿ ಸರ್. ಗಾಡಿ ತೊಗೊಂಡು ಮಡಿ ಕಳಿ ಸರ್. ಆಯ್ತು, ಬತ್ತಿ ಬಿಡಿ ಸರ್. ನಾವ್ಯಾಕೆ ಭಯ ಪಡಿಸ್ತೀವಿ? ಕಾನೂನು ರೀತಿ ಮಾತಾಡ್ತಾ ಇದೀವಿ. ಯಾರಿಗೂ ಭಯ ಪಡಿಸ್ತಿಲ್ಲ ಸರ್. ನಾವು ನೋಟಿಸ್ ಕಳಿಸಿ ಬೇಕಾದ್ರೆ ಫೈನ್ ಕಟ್ತೀವಿ ಅಂತ ಇದೀವಿ ಸರ್. ನಾವು ಕೊಟ್ಟಿಲ್ಲ. ಮನೆ ಪಕ್ಕದ ರೋಡಿಗೆ ಬಂದ್ಬಿಟ್ಟು ನೀವು ಗಾಡಿ ಹಿಡಿದ್ರೆ, ನೀವು ಹೈವೇ ರೋಡಲ್ಲಿ ಹಿಡಿದ್ರಾ? ಎಲ್ಲಿ ಹಿಡಿದಿದ್ದೀರಿ ಗಾಡಿನ? ಮನೆ ಪಕ್ಕದ ರೋಡಲ್ಲಿ ಬಂದು ಗಾಡಿ ಹಿಡಿದಿರಿ. ಕೊಡಿ ಸರ್. ಆಯ್ತು. ಎಲ್ಲ ಪೂರಾ ವಿಡಿಯೋ ಇದೆ ಸರ್ ನಿಮ್ದು. ಕೊಡಿ ಸರ್. ಆಯ್ತು ಸರ್. ಆಧಾರ ಏನು ತೋರ್ಸೋದು ಬೇಡ ಸರ್. ಆಯ್ತು, ಕೊಡಿ. ಆಯ್ತು ಸರ್. ನಿಮ್ದು ತಪ್ಪು ಅಂತ ಇಲ್ಲ. ಕಾನೂನು ರೀತಿಗೆ ಫೈನ್ ಕಟ್ಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಗಾಡಿ ಸ್ಟೇಷನ್ಗೆ ಹೆಂಗ್ ಬಿಡಿಸ್ತೀರಾ? ಮತ್ತೆ ಪವರ್ ಇಲ್ಲ ಅಂದ್ಮೇಲೆ ಹೆಂಗ್ ಹಿಡಿದ್ರಿ? ಮನೆ ರೋಡಲ್ಲಿ ಹೆಂಗ್ ಹಿಡಿತೀರಾ? ಆಯ್ತು ಸರ್. ಚೆಕ್ ಮಾಡಿದ್ರಲ್ವಾ? ಆಧಾರ್ ಕಾರ್ಡ್ ಚೆಕ್ ಮಾಡಿ, ಮನೆ ನೋಡಿ. ಆಯ್ತು ಸರ್. ಹಾಂ ಸರ್. ಮನೆ ಪಕ್ಕದ ರೋಡಲ್ಲೂ ಡಿ ಎಲ್ ಇಲ್ಲ ಅಲ್ಲ ಸರ್? ನೀವು ಹೈವೇಲ್ ಓಡಾಡ್ತಾವ ನಾನು ಅಲ್ಲ. ಮನೆ ಪಕ್ಕದ ರೋಡಲ್ಲಿ ಬರೀ ಗಾಡಿ ಎತ್ಕೊಂಡ್ ಬಂದಿರೋದು ಹಿಡಿದಿರಿ. ಆಯ್ತು, ಚೆಕ್ ಮಾಡಿ ಸರ್. ಈಗ ಗಾಡಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಕೊಡ್ಲಿಲ್ವಾ? ಈಗ ಡಿ ಎಲ್ ಏನು ಫೈನ್ ಕಟ್ಬೇಕು? ನಾವು ಕಟ್ತೀವಿ. ಇಲ್ಲೇ ಆನ್ ದ ಸ್ಪಾಟ್ ಕಟ್ಬೇಕಾ? ಗಾಡಿ ಮತ್ತೆ ಸರ್ ಸಬ್ ಇನ್ಸ್ಪೆಕ್ಟರ್ನ ಕರ್ಸಿ. ಆಯ್ತು, ಇಲ್ಲೇ ಕರ್ಸೋಣ ಸರ್. ಗಾಡಿ ಹಿಡಿಬೇಕು ಅಂದ್ರೆ ಡಬಲ್ ಸ್ಟಾರ್ ಇರಬೇಕು, ಇಲ್ಲ ಸಿಂಗಲ್ ಸ್ಟಾರ್ ಇರಬೇಕು ಗಾಡಿ ಹಿಡಿಯೋಕೆ. ಸಿಂಗಲ್ ಸ್ಟಾರ್ ಇರಬೇಕು ಗಾಡಿ ಹಿಡಿಯೋಕೆ. ಏನು ಬ್ರೋ, ಹಿಡಿಯೋಕೆ ಅಧಿಕಾರ ಇದೆಯಾ ಬ್ರೋ? ಕಾನ್ಸ್ಟೇಬಲ್ಗಿಲ್ಲ. ಇವರು ಗಾಡಿ ಹಿಡ್ಕೊಂಡು ಸ್ಟೇಷನ್ ಗಾಡಿ ತೊಗೊಂಡೋಗ್ತಾರೆ ಬ್ರೋ. ಅದು ಮನೆ ರೋಡಲ್ಲಿ, ಹೈವೇ ರೋಡು ಅಲ್ಲ. ಕಾಲ್ ಮಾಡಿ. ಇಲ್ಲ ಸರ್. ಫೈನ್ ಹಾಕಕ್ಕೆ ಮುಂಚೆ ಎಲ್ಲಿದ್ದಾರೆ? ಎಲ್ಲ ಕೆಲಸ ಅರ್ಹತೆ ಇಲ್ವಾ ನಿಮಗೆ? ಯೋಗ್ಯತೆ ನೋಡಿ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ.